ನಮ್ಮೊಂದಿಗೆ ಲಾಯರ್ ಪ್ರದೀಪ್ ಕುಮಾರ್ ಅವರಿದ್ದಾರೆ, ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಚೆನ್ನಮ್ಮ ಅವರು ನಿಧನ ಹೊಂದಿರುವಂಥದ್ದು. ನೀವು ಯಾವಾಗ ಲಾಸ್ಟ್ ಅವ್ರನ್ನ ಭೇಟಿ ಮಾಡಿದ್ರಿ? ಹೇಗಿತ್ತು ಒಡನಾಟ ಅನ್ನುವಂಥದ್ದು? ಹಿಂದೆ ಈಗ ಒಂದೂವರೆ ತಿಂಗಳಿಂದ ಬಂದಿದ್ವಿ. ಆವಾಗ ಅವರು ಮಾತಾಡ್ಸಿದ್ರು. ಪಾಪ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತು, ಅವರು ತುಂಬ ಒಂದು 3-4 ತಿಂಗಳಿಂದ ಸ್ವಲ್ಪ ಬೆಡ್ ರಿಡನ್ ಆಗಿದ್ದರು. ಅವರು ಸುದೀರ್ಘ ರಾಜಕೀಯ ಪಯಣ, ದೇವೇಗೌಡರ ರಾಜಕೀಯ ಪಯಣದಲ್ಲಿ ಅವರು ತಮ್ಮ ಇಡೀ ಜೀವನವನ್ನು ದೇವೇಗೌಡರಿಗೆ, ನಮ್ಮ ಪಕ್ಷಕ್ಕೆ, ವಿಶೇಷವಾಗಿ JDS ಪಕ್ಷಕ್ಕೆ ಮೀಸಲಾಗಿಟ್ಟಂಥವ್ರು. ಅವ್ರದ್ದೊಂದು ದೊಡ್ಡ ಗುಣ ಏನಪ್ಪ ಅಂದರೆ, ಬಂದವರಿಗೆಲ್ಲ ಊಟ ಆಗ್ತಾಯಿದ್ರು ಅನ್ನೋದಕ್ಕಿಂತನೂ, ನೀವು ಯಾರೇ ನಾಮಿನೇಷನ್ ಹಾಕಬೇಕು ಅಂದರೂ ಅದನ್ನು ಸ್ವತಃ ಅವರು ಪೂಜೆ ಮಾಡಿ ಸಲ್ಲಿಸ್ತಾಯಿದ್ರು. ಇದು ಭಾಳ ವಿಶೇಷವಾಗಿ ಗಮನಿಸಬೇಕಾದಂತು. ನಮ್ಮ ಪಕ್ಷನ ಯಾರೇ ಅಭ್ಯರ್ಥಿಯಾಗಿ ನಿಂತ್ಕೊಳ್ಳಿ, ಅದನ್ನು ವಿಶೇಷವಾಗಿ ಅವರು ಮುತುವರ್ಜಿ ಆ ಬಿ ಫಾರ್ಮನ್ನು ಪೂಜೆ ಮಾಡಿ ದೇವ್ರ ಮನೇಲಿಟ್ಟು ಕೊಡ್ತಾ ಇದ್ದಂತೂ ಅವರ ವಿಶೇಷ ಗುಣ ಇದು. ಅಂದರೆ ಅವರು ಪಕ್ಷದ ಬಗ್ಗೆ ಇದ್ದಂಥ ಕಾಳಜಿ ಇದು, ನಮ್ಮ ಪಕ್ಷದ ಬಗ್ಗೆ ಇಟ್ಟಂಥ ವಿಶೇಷ ಅಭಿಮಾನ, ಪ್ರೀತಿ ಮತ್ತು ಅವರು ಕೊಟ್ಟಂಥ ಕೊಡುಗೆಗಳು. ಅಂದರೆ ದೇವೇಗೌಡರು ಸಾಹೇಬರು ಈ ಸುದೀರ್ಘ ಜೀವನ ಇಷ್ಟು ದೊಡ್ಡ ಮಟ್ಟಿಗೆ ಬೆಳಿಬೇಕಾದ್ರೆ ಅವರ ಕೊಡುಗೆ ದೊಡ್ಡ ಮಟ್ಟದ್ದು. ಯಾಕೆಂದರೆ ಮನೆಯಲ್ಲಿ ಇವರೆಲ್ಲರನ್ನು ನೋಡಿಕೊಂಡು, ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು, ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ದೇವೇಗೌಡ ಅಪ್ಪಾಜಿ ಅವ್ರ ಜೊತೆ ರಾತ್ರಿ ಊಟ ಕಂಪಲ್ಸರಿಯಾಗಿ ಮಾಡ್ತಾಯಿದ್ರು. ಇದು ಬೇರೆಲ್ಲ ಸಂದರ್ಭದಲ್ಲೂ ಏನೇ ಇದ್ದರೂ ಕೂಡ, ರಾಜಕೀಯ ಒತ್ತಡಗಳು ಎಲ್ಲೇ ಇದ್ದರೂ ಕೂಡ, ರಾತ್ರಿ ಊಟವನ್ನು ವಿಶೇಷವಾಗಿ ದೇವೇಗೌಡ ಅಪ್ಪಾಜಿಯವ್ರ ಜೊತೆ ಚೆನ್ನಮ್ಮಾಜಿಯವರು ಮಾಡ್ತಾಯಿದ್ರು ಅನ್ನೋದು ಕೂಡ ಭಾಳ ವಿಶೇಷವಾದದ್ದು. ಸೊ ಹಾಗಾಗಿ ಇದು ಕೇವಲ ಮನೆಗೆಲ್ಲ, ಇಡೀ ಪಕ್ಷಕ್ಕೆ ಒಂದು ದೊಡ್ಡ ಹೊಡೆತ, ಪಕ್ಷಕ್ಕೆ ಆಗಿರ್ತಕ್ಕಂಥ ದುಃಖ. ಹಾಗಾಗಿ ಅವ್ರಿಗೆ ನಮ್ಮ ಪಕ್ಷದ ಎಲ್ಲರ ಕಾರ್ಯಕರ್ತರು ಇವತ್ತು ಭಾಳ ದುಃಖಿತರಾಗಿದ್ದಾರೆ. ನಾಳೆ ಅಂತ್ಯಕ್ರಿಯೆ ಮಾಡುವಂಥ ನಿಟ್ಟಿನಲ್ಲಿ ಏನೆಲ್ಲ ತಯಾರಿಗಳನ್ನು, ಸಿದ್ಧತೆಗಳನ್ನು ನಡೆಸ್ಕೊಳ್ಳಲಾಗಿದೆ? ಈಗ 11:30ವರೆಗೆ ಬೆಂಗಳೂರಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. 11:30 ನಂತರ ಬಾಡಿಯನ್ನು ಹೊಳೆನರಸೀಪುರದ ರೇವಣ್ಣ ಸಾಹೇಬ್ರ ಮನೆಗೆ ತೊಗೊಂಡೋಗ್ರೆ. ಅಲ್ಲಿ ನಾಳೆ 2 ಗಂಟೆವರೆಗೆ ಅವಕಾಶ ಮಾಡಿಕೊಟ್ಟಿದೆ. 2ರಿಂದ 4ಕ್ಕೆ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣವ್ರೀಗ ಜೈಲಲ್ಲಿದ್ದಾರೆ. ಅವ್ರಿಗೇನಾದರೂ ಅಂತಿಮ ದರ್ಶನಕ್ಕೆ ಏನಾದರೂ ಅವಕಾಶ ಮಾಡಿಕೊಡ್ಲಾಗತ್ತಾ ಏನು ಅನ್ನುವಂಥದ್ದು? ಇಲ್ಲ, ಆ ಬಗ್ಗೆ ಇನ್ನೂ ಏನೂ ಪ್ರೊಸೆಸ್ ಆಗಿಲ್ಲ. ನಾನು ವಿಚಾರ ತಿಳ್ಕೊಂಡು ಹೇಳ್ತೀನಿ. ಇದಿಷ್ಟು ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ರೆಡ್ಡಿ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ನಮ್ಮೊಂದಿಗೆ ಲಾಯರ್ ಪ್ರದೀಪ್ ಕುಮಾರ್ ಅವರಿದ್ದಾರೆ, ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಚೆನ್ನಮ್ಮ ಅವರು ನಿಧನ ಹೊಂದಿರುವಂಥದ್ದು. ನೀವು ಯಾವಾಗ ಲಾಸ್ಟ್ ಅವ್ರನ್ನ ಭೇಟಿ ಮಾಡಿದ್ರಿ? ಹೇಗಿತ್ತು ಒಡನಾಟ ಅನ್ನುವಂಥದ್ದು? ಹಿಂದೆ ಈಗ ಒಂದೂವರೆ ತಿಂಗಳಿಂದ ಬಂದಿದ್ವಿ. ಆವಾಗ ಅವರು ಮಾತಾಡ್ಸಿದ್ರು. ಪಾಪ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತು, ಅವರು ತುಂಬ ಒಂದು 3-4 ತಿಂಗಳಿಂದ ಸ್ವಲ್ಪ ಬೆಡ್ ರಿಡನ್ ಆಗಿದ್ದರು. ಅವರು ಸುದೀರ್ಘ ರಾಜಕೀಯ ಪಯಣ, ದೇವೇಗೌಡರ ರಾಜಕೀಯ ಪಯಣದಲ್ಲಿ ಅವರು ತಮ್ಮ ಇಡೀ ಜೀವನವನ್ನು ದೇವೇಗೌಡರಿಗೆ, ನಮ್ಮ ಪಕ್ಷಕ್ಕೆ, ವಿಶೇಷವಾಗಿ JDS ಪಕ್ಷಕ್ಕೆ ಮೀಸಲಾಗಿಟ್ಟಂಥವ್ರು. ಅವ್ರದ್ದೊಂದು ದೊಡ್ಡ ಗುಣ ಏನಪ್ಪ ಅಂದರೆ, ಬಂದವರಿಗೆಲ್ಲ ಊಟ ಆಗ್ತಾಯಿದ್ರು ಅನ್ನೋದಕ್ಕಿಂತನೂ, ನೀವು ಯಾರೇ ನಾಮಿನೇಷನ್ ಹಾಕಬೇಕು ಅಂದರೂ ಅದನ್ನು ಸ್ವತಃ ಅವರು ಪೂಜೆ ಮಾಡಿ ಸಲ್ಲಿಸ್ತಾಯಿದ್ರು. ಇದು ಭಾಳ ವಿಶೇಷವಾಗಿ ಗಮನಿಸಬೇಕಾದಂತು. ನಮ್ಮ ಪಕ್ಷನ ಯಾರೇ ಅಭ್ಯರ್ಥಿಯಾಗಿ ನಿಂತ್ಕೊಳ್ಳಿ, ಅದನ್ನು ವಿಶೇಷವಾಗಿ ಅವರು ಮುತುವರ್ಜಿ ಆ ಬಿ ಫಾರ್ಮನ್ನು ಪೂಜೆ ಮಾಡಿ ದೇವ್ರ ಮನೇಲಿಟ್ಟು ಕೊಡ್ತಾ ಇದ್ದಂತೂ ಅವರ ವಿಶೇಷ ಗುಣ ಇದು. ಅಂದರೆ ಅವರು ಪಕ್ಷದ ಬಗ್ಗೆ ಇದ್ದಂಥ ಕಾಳಜಿ ಇದು, ನಮ್ಮ ಪಕ್ಷದ ಬಗ್ಗೆ ಇಟ್ಟಂಥ ವಿಶೇಷ ಅಭಿಮಾನ, ಪ್ರೀತಿ ಮತ್ತು ಅವರು ಕೊಟ್ಟಂಥ ಕೊಡುಗೆಗಳು. ಅಂದರೆ ದೇವೇಗೌಡರು ಸಾಹೇಬರು ಈ ಸುದೀರ್ಘ ಜೀವನ ಇಷ್ಟು ದೊಡ್ಡ ಮಟ್ಟಿಗೆ ಬೆಳಿಬೇಕಾದ್ರೆ ಅವರ ಕೊಡುಗೆ ದೊಡ್ಡ ಮಟ್ಟದ್ದು. ಯಾಕೆಂದರೆ ಮನೆಯಲ್ಲಿ ಇವರೆಲ್ಲರನ್ನು ನೋಡಿಕೊಂಡು, ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು, ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ದೇವೇಗೌಡ ಅಪ್ಪಾಜಿ ಅವ್ರ ಜೊತೆ ರಾತ್ರಿ ಊಟ ಕಂಪಲ್ಸರಿಯಾಗಿ ಮಾಡ್ತಾಯಿದ್ರು. ಇದು ಬೇರೆಲ್ಲ ಸಂದರ್ಭದಲ್ಲೂ ಏನೇ ಇದ್ದರೂ ಕೂಡ, ರಾಜಕೀಯ ಒತ್ತಡಗಳು ಎಲ್ಲೇ ಇದ್ದರೂ ಕೂಡ, ರಾತ್ರಿ ಊಟವನ್ನು ವಿಶೇಷವಾಗಿ ದೇವೇಗೌಡ ಅಪ್ಪಾಜಿಯವ್ರ ಜೊತೆ ಚೆನ್ನಮ್ಮಾಜಿಯವರು ಮಾಡ್ತಾಯಿದ್ರು ಅನ್ನೋದು ಕೂಡ ಭಾಳ ವಿಶೇಷವಾದದ್ದು. ಸೊ ಹಾಗಾಗಿ ಇದು ಕೇವಲ ಮನೆಗೆಲ್ಲ, ಇಡೀ ಪಕ್ಷಕ್ಕೆ ಒಂದು ದೊಡ್ಡ ಹೊಡೆತ, ಪಕ್ಷಕ್ಕೆ ಆಗಿರ್ತಕ್ಕಂಥ ದುಃಖ. ಹಾಗಾಗಿ ಅವ್ರಿಗೆ ನಮ್ಮ ಪಕ್ಷದ ಎಲ್ಲರ ಕಾರ್ಯಕರ್ತರು ಇವತ್ತು ಭಾಳ ದುಃಖಿತರಾಗಿದ್ದಾರೆ. ನಾಳೆ ಅಂತ್ಯಕ್ರಿಯೆ ಮಾಡುವಂಥ ನಿಟ್ಟಿನಲ್ಲಿ ಏನೆಲ್ಲ ತಯಾರಿಗಳನ್ನು, ಸಿದ್ಧತೆಗಳನ್ನು ನಡೆಸ್ಕೊಳ್ಳಲಾಗಿದೆ? ಈಗ 11:30ವರೆಗೆ ಬೆಂಗಳೂರಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. 11:30 ನಂತರ ಬಾಡಿಯನ್ನು ಹೊಳೆನರಸೀಪುರದ ರೇವಣ್ಣ ಸಾಹೇಬ್ರ ಮನೆಗೆ ತೊಗೊಂಡೋಗ್ರೆ. ಅಲ್ಲಿ ನಾಳೆ
2 ಗಂಟೆವರೆಗೆ ಅವಕಾಶ ಮಾಡಿಕೊಡಿದೆ. 2 ರಿಂದ 4ಕ್ಕೆ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣವ್ರೀಗ ಜೈಲಲ್ಲಿದ್ದಾರೆ. ಅವ್ರಿಗೇನಾದರೂ ಅಂತಿಮ ದರ್ಶನಕ್ಕೆ ಏನಾದರೂ ಅವಕಾಶ ಮಾಡಿಕೊಡ್ಲಾಗತ್ತಾ ಏನು ಅನ್ನುವಂಥದ್ದು? ಇಲ್ಲ, ಆ ಬಗ್ಗೆ ಇನ್ನೂ ಏನೂ ಪ್ರೊಸೆಸ್ ಆಗಿಲ್ಲ. ನಾನು ವಿಚಾರ ತಿಳ್ಕೊಂಡು ಹೇಳ್ತೀನಿ. ಇದಿಷ್ಟು ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ರೆಡ್ಡಿ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.